ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 9ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ, ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ, ಗಣಿತ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ. ಈಗಾಗಲೇ ಸುಮಾರು 36 ಪ್ರಶ್ನೆಗಳನ್ನ ಬಿಡಿಸಿದ್ವಿ. ಕೊನೆಯ 2 ಪ್ರಶ್ನೆಗಳು ಮಾತ್ರ ಬಾಕಿ ಉಳಿದವು, 37 ಮತ್ತು 38. ಅಂದರೆ 4 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ ಬಾಕಿ ಇದಾವೆ. ಅವು 2 ಸಮಸ್ಯೆಗಳನ್ನ ಬಿಡಿಸೋಣ. 37ನೇ ಪ್ರಶ್ನೆ ನೋಡ್ರಿ. x-1 ಇದು p of x is equal to 4x square minus 3x minus k ನ ಒಂದು ಅಪವರ್ತನವಾಗಿದೆ. k ನ ಬೆಲೆಯನ್ನು ಕಂಡುಹಿಡಿಯಿರಿ. ಅಪವರ್ತನ ಪ್ರಮೇಯದ ಪ್ರಕಾರ ಇದು ಇದರ ಅಪವರ್ತನ ಆಗಿದ್ರೆ ಶೇಷ ಏನಾಗಬೇಕು? 0 ಬರಬೇಕು. ಅಂದರೆ ಈಗ ಉದಾಹರಣೆಗೆ 7 ಅನ್ನೋದು 49ರ ಅಪವರ್ತನ ಆಗಿದ್ರೆ 7 49ರ ಅಪವರ್ತನ ಆಗಿದ್ರೆ 49ನ್ನು 7ರಿಂದ ಭಾಗಿಸಿದ್ರೆ ಶೇಷ 0 ಬರ್ತೈತಿ. ಹಾಗಾಗಿ ಇದನ್ನು ನಾವು ಇದರಿಂದ ಭಾಗಿಸಿದ್ರೆ ಶೇಷ 0 ಬರ್ತೈತಿ. ಅದರ ಆಧಾರದ ಮೇಲೆ ನಾವು ಕೆ ಬೆಲೆಯನ್ನು ಕಂಡುಹಿಡಿಬೋದು. ಇನ್ನೊಂದು ಅಪವರ್ತನ ಕೇಳಿದ್ದಾರೆ, ಭಾಗಲಬ್ಧ ಏನು ಬರ್ತೈತಿ ಅದರೊಳಗೆ ಇನ್ನೊಂದು ಅಪವರ್ತನ ಸಿಗ್ತೈತಿ. ಭಾಳ ಸಿಂಪಲ್ ಐತಿ ಪ್ರಶ್ನೆ. ಇದನ್ನು ಇದರಿಂದ ದೀರ್ಘ ಭಾಗಾಕಾರದಿಂದ ಭಾಗಿಸ್ತಾ ಹೋಗೋದು. 4x ಸ್ಕ್ವೇರ್ ಮೈನಸ್ 3x ಮೈನಸ್ ಕೆ ಈ ಬಹುಪದೋಕ್ತಿಯನ್ನು x-1ದಿಂದ ಭಾಗಿಸೋಣ. ದೀರ್ಘ ಭಾಗಾಕಾರದಿಂದ ಭಾಗಾಕಾರ ಮಾಡ್ಬೇಕಾದ್ರೆ ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು. ಭಾಗಿಸಿದ್ರೆ ಏನಾಯ್ತದೆ? 4x ಸ್ಕ್ವೇರನ್ನು ಎಕ್ಸ್ದಿಂದ ಭಾಗಿಸಿದ್ರೆ 1x ಕ್ಯಾನ್ಸಲ್ ಆಗಿ ಬರೀ 4x ಉಳಿತು. ಇದನ್ನು ನಾವು ಭಾಗಲಬ್ಧದ ಮೊದಲ ಪದವಾಗಿ ಬರಿಬೇಕು, 4x. ಈಗ ಭಾಗಲಬ್ಧದ ಮೊದಲ ಪದದಿಂದ ಭಾಜ್ಯದ ಪ್ರತಿ ಪದಕ್ಕೆ ಗುಣಿಸಿ ಈ ಭಾಜ್ಯದ ಕೆಳಗೆ ಬರ್ಕೋಬೇಕು. 4x ಇಂಟು x 4x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 4x ಇಂಟು 1 4x. ಕಳೆಯಲಾಗಿ ಚಿಹ್ನೆಗಳು ಚೇಂಜ್ ಆಗ್ತಾವೆ. ಪ್ಲಸ್ ಇದ್ದದೆಲ್ಲ ಮೈನಸ್ ಹಾಕೋ, ಮೈನಸ್ ಇದ್ದದ್ದು ಪ್ಲಸ್ ಆಗ್ತಾವೆ. ಪ್ಲಸ್ 4x ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಮೈನಸ್ 3x ಪ್ಲಸ್ 4x. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು. 4ರ 3 ಕಳೆದ್ರೆ 1x ಮೈನಸ್ ಕೆ ಅನ್ನು ಕೆಳಗಿಳಿಸ್ಕೊ. ಹೊಸ ಭಾಜ್ಯ ಆಯಿತು ಮತ್ತು ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸೋಣ. ಅಂದರೆ ಎಕ್ಸನ್ನು ಎಕ್ಸ್ರಿಂದ ಭಾಗಿಸಿದ್ರೆ ಕ್ಯಾನ್ಸಲ್ ಆಗಿ 1 ಬಂದು. ಬರೀ 1 ಅಂದರೆ ಪ್ಲಸ್ 1. ಇದನ್ನು ಭಾಗಲಬ್ಧದ 2ನೇ ಪದವಾಗಿ ಬರೆಯೋಣ. ಭಾಗಲಬ್ಧದ 2ನೇ ಪದದಿಂದ ಭಾಜಕದ ಪ್ರತಿ ಪದಕ್ಕೆ ಗುಣಿಸಿ ಭಾಜ್ಯದ ಕೆಳಗೆ ಬರ್ಕೊಳ್ಳೋಣ. 1 ಇಂಟು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು 1 1. ಕಳೆಯಲಾಗಿ ಚಿಹ್ನೆಗಳ ಚೇಂಜ್. ಪ್ಲಸ್ ಇದ್ದುದೆಲ್ಲ ಮೈನಸ್ಸು, ಮೈನಸ್ ಇದ್ದುದೆಲ್ಲ ಪ್ಲಸ್ ಆಯಿತು. ಪ್ಲಸ್ ಕೆ ಮೈನಸ್ ಕೆ ಕ್ಯಾನ್ಸಲ್. ಇದೇನು ಉಳಿತು? ಮೈನಸ್ ಕೆ ಪ್ಲಸ್ 1. ಈಗ ನಾವು ಕೆ ಬೆಲೆ ಹೆಂಗೆ ಕಂಡುಹಿಡಿಯೋದು? ಇದು ಇದರ ಅಪವರ್ತನ ಅಂತ ಹೇಳಿದಾರ. ಹಾಗಾಗಿ ಶೇಷ ಏನಾಗಬೇಕು? 0 ಆಗಬೇಕು. ಆರ್ ಆಫ್ ಎಕ್ಸ್ ಶುಡ್ ಬಿ 0. ಅಂದ್ರೆ ಮೈನಸ್ ಕೆ ಪ್ಲಸ್ 1 ಈಸ್ ಈಕ್ವಲ್ ಟು 0 ಆದ್ರೆ ಮೈನಸ್ ಕೆ ಅನ್ನು ಆ ಕಡೆ ಕಳಿಸೋಣ. ಏನಾಗ್ತೈತಿ? ಪ್ಲಸ್ ಕೆ ಆಕತಿ. ಅಂದ್ರೆ ಕೆ ಬೆಲೆ ಏನಾಯ್ತು? ಕೆ ಈಸ್ ಈಕ್ವಲ್ ಟು 1 ಆಯ್ತು. ಇವಾಗ ನೆಕ್ಸ್ಟ್ ಕೆ ಬೆಲೆ ಕಂಡುಹಿಡಿದ್ವಿ. ಇದ್ರ ಇನ್ನೊಂದು ಅಪವರ್ತನ ಕಂಡುಹಿಡಿರಿ ಅಂತ ಹೇಳಿದಾರ. ಇನ್ನೊಂದು ಅಪವರ್ತನ ಹೆಂಗೆ ಕಂಡುಹಿಡಿಯೋದು ಅಂದ್ರೆ ಇಲ್ಲಿ 4x ಪ್ಲಸ್ 1 ಐತಿ ನೋಡಿ. ಒಂದು ಅಪವರ್ತನ x-1 ಅವರೇ ಕೊಟ್ಟಿದ್ದಾರೆ. ಇನ್ನೊಂದು ಅಪವರ್ತನ ಇಲ್ಲಿ ಭಾಗಲಬ್ಧ ಏನು ಬಂತಲ್ಲ, ಇದೆ ಇನ್ನೊಂದು ಅಪವರ್ತನ 4x ಪ್ಲಸ್ 1. ಈಗ ನಾವು ಕಂಡುಹಿಡಿದು ಕರೆಕ್ಟ್ ಐತಿಲ್ಲ ಚೆಕ್ ಮಾಡ್ಬೇಕಾದ್ರೆ ಈ 2 ಅಪವರ್ತನ ಗುಣಿಸಿದ್ರೆ ಈ ಉತ್ತರ ಬರಬೇಕು. ಚೆಕ್ ಮಾಡಿ ನೋಡೋಣ. 4x ಪ್ಲಸ್ 1 ಇಂಟು x-1. ಒಮ್ಮೆ ಎಕ್ಸ್ದಿಂದ ಇದಕ್ಕೆ ಪೂರ್ತಿ ಗುಣಿಸೋಣ 4x ಪ್ಲಸ್ 1. ಒಮ್ಮೆ -1ದಿಂದ ಗುಣಿಸೋಣ -1 ಇಂಟು 4x ಪ್ಲಸ್ 1. x ಇಂಟು 4x 4x ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ x ಒಂದಲೇ x. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 4x ಮೈನಸ್ ಇಂಟು ಪ್ಲಸ್ -1 4x ಸ್ಕ್ವೇರ್. x ಸಜಾತಿ ಪದಗಳು 4x ಒಳಗೆ 1x ಕಳೆದ್ರೆ -3x -1 ನೋಡ್ರಿ. 4x ಸ್ಕ್ವೇರ್ ಮೈನಸ್ 3x ಮೈನಸ್ ಇದ್ದಲ್ಲಿ ಮೈನಸ್ ಕೆ ಇದ್ದಲ್ಲಿ 1 ಸರಿ ಐತಿ. ಅಂದ್ರೆ ನಾವು ಮಾಡಿದ್ರೆ ಕರೆಕ್ಟ್ ಐತೆ ಅಂತ ಅರ್ಥ. ಒಂದು ಅಪವರ್ತನ ಅವರ ಕೊಟ್ಟರೆ ಇನ್ನೊಂದು ಅಪವರ್ತನ ಇಲ್ಲಿ ಭಾಗಲಬ್ಧ ಏನು ಬರ್ತೈತಲ್ಲ ಅದ ಇನ್ನೊಂದು ಅಪವರ್ತನ ಆಗಿರ್ತೈತಿ 4x ಪ್ಲಸ್ 1. ಇಷ್ಟು ಮಾಡಿದ್ರೆ ನಿಮಗೆ ಸುಲಭವಾಗಿ 4ಕ್ಕೆ 4 ಅಂಕಗಳು ಸಿಗ್ತಾವೆ. ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆ. 24 ಸೆಂಟಿಮೀಟರ್ ಎತ್ತರ ಇರೋ ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಪಾದದ ಪರಿಧಿಯು 44 ಸೆಂಟಿಮೀಟರ್ ಇದೆ. ಇದರ ಘನಫಲವನ್ನು ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ. ಇದರೊಳಗೆ ನೆಕ್ಸ್ಟ್ ಈ ದತ್ತ ಸಿಲಿಂಡರ್ನಷ್ಟೇ ಎತ್ತರ ಮತ್ತು ಪಾದದ ತ್ರಿಜ್ಯ ಅಳತೆಯನ್ನು ಹೊಂದಿರುವ ಶಂಕುವಿನ ಘನಫಲ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಫಸ್ಟ್ ನಾವು ಏನು ಮಾಡೋಣ ಅಂದ್ರೆ ಸಿಲಿಂಡರ್ನ ಘನಫಲ ಕಂಡುಹಿಡಿಯೋಣ. ಸಿಲಿಂಡರ್ನ ಘನಫಲ ಕಂಡುಹಿಡಿಯೋ ಸೂತ್ರ πr² h
ಪೈ ಬೆಲೆ ಗೊತ್ತೈತಿ ನಮಗೆ, ಎಚ್ ಬೆಲೆ ಕೂಡ ಗೊತ್ತೈತಿ. ಸಿಲಿಂಡರ್ನ ಎತ್ತರ ಕೊಟ್ಟವ್ರೆ, ಎಚ್ ಅಂದರೆ ಎಷ್ಟು 24 ಸೆಂಟಿಮೀಟ್ರ್ ಅಂತೇಳಿ. ಹಾಗಾಗಿ ಫಸ್ಟ್ ನಾವು ತ್ರಿಜ್ಯದ ಬೆಲೆ ಗೊತ್ತಿಲ್ಲ, ತ್ರಿಜ್ಯ ಕಂಡುಹಿಡ್ಕೊಳ್ಳೋಣ. ಈ ಪಾದದ ಪರಿಧಿ ಕೊಟ್ಟಿದ್ದಾರೆ, ಪರಿಧಿ ಅಂದ್ರೆ 2πr, 2πr ಸೂತ್ರ. 2πr ಈಸ್ ಈಕ್ವಲ್ ಟು ಎಷ್ಟೈತೆ ಅಂದ್ರೆ 44. ತ್ರಿಜ್ಯ 2πಯನ್ನು ಈ ಕಡೆ ಕಳಿಸೋಣ, 44/2 ಇಂಟು ಪೈ ಅಂದರೆ 22 7. ಆ 7 ಮೇಲೆ ಹೋಗ್ತೈತಿ, ಛೇದ ಮೇಲೆ ಹೋಗ್ತೈತಿ. ಹಾಗಾಗಿ 22 2 2 ಕ್ಯಾನ್ಸಲ್, ತ್ರಿಜ್ಯದ ಬೆಲೆ 7 ಬಂತು. ಈ ನೆಕ್ಸ್ಟ್ ಸಿಲಿಂಡರ್ನ ಘನಫಲ ಕಂಡುಹಿಡಿಯೋಣ. ಸಿಲಿಂಡರ್ನ ಘನಫಲ ಕಂಡುಹಿಡಿಯೋ ಸೂತ್ರ πr²h ಘನಮಾನಗಳು. ಸಿಂಪಲ್ ಆಗಿದೆ. ಪೈ ಅಂದರೆ 22 7, ತ್ರಿಜ್ಯ 7² ಅಂದರೆ 7 ಇಂಟು 7, ಎಚ್ 24. ಸಿಲಿಂಡರ್ನ ಎತ್ತರ 24 ಐತಿ. ಅಂದರೆ ಎಚ್ ಅಂದರೆ ಯಾವುದು ಇದು ಕಂಪ್ಲೀಟ್ ಇಲ್ಲಿಂದ ಇಲ್ಲಿ ತನಕ ಎತ್ತರ. 7 ಗೆಟ್ ಕ್ಯಾನ್ಸಲ್, 22 7 154, 154 24 ಸುಲಭೀಕರಿಸಿದ್ರೆ 3696 ಘನಮಾನಗಳು ಸೆಂಟಿಮೀಟ್ರ್ ಕ್ಯೂಬ್ ಆಗುತ್ತೆ. ಇದು ಸಿಲಿಂಡರ್ನ ಘನಫಲ. ಇಲ್ಲಿ ತನಕ ಉತ್ತರ ಗೊತ್ತಾಯಿತು. ನೆಕ್ಸ್ಟ್ ಈಗ ದತ್ತ ಸಿಲಿಂಡರ್ನಷ್ಟೇ ಎತ್ತರ ಮತ್ತು ವೃತ್ತದ ಪಾದದ ತ್ರಿಜ್ಯ. ಈ ಸಿಲಿಂಡರ್ ಎಷ್ಟೈತಿ ಅಷ್ಟೇ ಎತ್ತರ ಐತಿ. ಒಂದು ಶಂಕು ಯಾವ ಥರ ಇರ್ತೈತಿ, ಇದರಷ್ಟೇ ಎತ್ತರ ಐತದ, ಇದರಷ್ಟೇ ಎತ್ತರ ಐತಿ, ಮತ್ತು ತ್ರಿಜ್ಯ ಕೂಡ ಇದರಷ್ಟೇ ಐತಿ. ಅಂಥ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕೇಳಿದ್ದಾರೆ. ಫಸ್ಟ್ ನಾವು ಘನಫಲ ಕಂಡುಹಿಡಿಯೋಣ. ಯಾಕಂದ್ರೆ ಶಂಕುವಿನ ಘನಫಲಕ್ಕೂ ಸಿಲಿಂಡರ್ ಘನಫಲಕ್ಕೂ ಒಂದು ಸಂಬಂಧ ಐತಿ. ಏನೈತಿ ಅಂದ್ರೆ ಒಂದೇ ಎತ್ತರ ಮತ್ತು ಒಂದೇ ತ್ರಿಜ್ಯ ಹೊಂದಿರುವ ಎರಡು ಸಿಲಿಂಡರ್, ಒಂದು ಶಂಕು ಇದ್ರೆ ಶಂಕುವಿನ ಘನಫಲವು ಸಿಲಿಂಡರ್ನ ಘನಫಲದ 3/1 ಇರ್ತೈತಿ. ಹಾಗಾಗಿ ನಾವು ಶಂಕುವಿನ ಘನಫಲ ಇಸ್ಕೊಟ್ಟು 1/3 πr²h. ಇಲ್ಲಿ ಸಪ್ರೇಟಾಗಿ ಮತ್ತು 22 7 ತ್ರಿಜ್ಯದ ಬೆಲೆ ಎಚ್ ಬೆಲೆ ತುಂಬ ಅವಶ್ಯಕತೆ ಇಲ್ಲ. ಯಾಕಂದ್ರೆ πr²h ಆಲ್ರೆಡಿ ಕಂಡು ಹಿಡಿದಿದ್ದೀವಿ. ನೇರವಾಗಿ 1/3 ಇಂಟು πr²h ಅಂದ್ರೆ 3696. ಸುಲಭೀಕರಿಸೋಣ ಇದನ್ನು. 3 1 3 3 6 3 3 1232 ಘನಮಾನಗಳು. ಅಂದರೆ ಒಂದೇ ಎತ್ತರ ಒಂದೇ ತ್ರಿಜ್ಯ ಹೊಂದಿರುವಂಥ ಒಂದು ಶಂಕು ಒಂದು ಸಿಲಿಂಡರ್ ಇದ್ರೆ ಶಂಕುವಿನ ಘನಫಲ ಸಿಲಿಂಡರ್ನ ಘನಫಲದ 3/1 ಇರ್ತೈತಿ. ಅಥವಾ ಸಿಲಿಂಡರ್ನ ಘನಫಲವು ಶಂಕುವಿನ ಘನಫಲದ 3 ಇರ್ತೈತಿ. ಇದು ಗೊತ್ತಿರಬೇಕು. ನೆಕ್ಸ್ಟ್ ಈಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ನಾವು ಈಗ ನಮಗಿದು ಎಚ್ ಗೊತ್ತೈತಿ 24, ಇದು ತ್ರಿಜ್ಯ ಕೂಡ ಗೊತ್ತೈತಿ 7 ಅಂತೇಳಿ. ಈಗ ನಾವು ಓರೆ ಎತ್ತರ ಎಲ್ಲಿ ಕಂಡುಹಿಡ್ಕೋಬೇಕು, ಓರೆ ಎತ್ತರವನ್ನು ಕಂಡುಹಿಡ್ಕೋಬೇಕು. ಓರೆ ಎತ್ತರ ಹೆಂಗೆ ಕಂಡುಹಿಡ್ಕೊಳ್ಳೋದು, ಇಲ್ಲೊಂದು ಲಂಬಕೋನ ತ್ರಿಭುಜ ಉಂಟಾಗೈತಿ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮ ಇರ್ತದೆ. ಅಂದರೆ L² = R² + H². ಈ ಸೂತ್ರ ಇದು ಓರೆ ಎತ್ತರ ಕಂಡುಹಿಡಿಯೋ ಸೂತ್ರ. ದಿಸ್ ಇಂಪ್ಲಾಯ್ಸ್ R ಅಂದ್ರೆ ತ್ರಿಜ್ಯ 7², H ಅಂದ್ರೆ 24², 7² ಅಂದ್ರೆ 49, 24² ಅಂದ್ರೆ 576. ಎರಡು ಸೇರಿದ್ರೆ ಎಷ್ಟಾಯ್ತು 625. ಅಂತಂದ್ರೆ ಸ್ಕ್ವೇರ್ ರೂಟ್ ಬಂತು. ಎಷ್ಟು ಬಂತು 25 ಬಂತು. ಈಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ πrl ಚದರಮಾನಗಳು. ದಿಸ್ ಇಂಪ್ಲಾಯ್ಸ್ ಪೈ ಅಂದರೆ 22 7, ತ್ರಿಜ್ಯ 7, ಎಲ್ ಓರೆ ಎತ್ತರ 25. 7 7 ಕ್ಯಾನ್ಸಲ್, ಎಷ್ಟು ಉಳಿತು 22 25 ಎಷ್ಟು 550 ಚದರಮಾನಗಳು. ನೋಡಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ನಮಗೆ πrl ಸೂತ್ರದೊಳಗೆ ಎಲ್ ಕಂಡುಹಿಡಿಯೋ ಅಗತ್ಯತೆ ಐತಿ. ಇದನ್ನು ಬಳಸ್ಕೊಂಡು ನಾವು ಎಲ್ ಕಂಡುಹಿಡಿಯೋ ಸೂತ್ರ ಏನೈತಿ, L² = R² + H². R ಗೊತ್ತೈತಿ, H ಗೊತ್ತೈತಿ. ಬೆಲೆ ತುಂಬಿ ಸುಲಭೀಕರಿಸಿದ್ರೆ ಎಲ್ ಬೆಲೆ 25 ಬಂತು. πrl ಸೂತ್ರದೊಳಗೆ ಈ ಬೆಲೆ ತುಂಬಿ ಸುಲಭೀಕರಿಸಿದ್ರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಾಯ್ತು 550 ಚದರಮಾನಗಳು. ಎಷ್ಟು ಸುಲಭವಾಗಿ ನೀವು 5ಕ್ಕೆ 5 ಅಂಕವನ್ನು ಗಳಿಸ್ಬೋದು. ಒಟ್ಟಾರೆಯಾಗಿ ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ, ಗಣಿತ ಪ್ರಶ್ನೆ ಪತ್ರಿಕೆ ಎಲ್ಲ 38 ಸಮಸ್ಯೆಗಳನ್ನು ಬಿಡಿಸಿದ್ವಿ. ಭಾಳ ಸುಲಭವಾಗಿರುವಂಥ ಪ್ರಶ್ನೆ ಪತ್ರಿಕೆ. ಇದೇ ಮಾದರಿಯಲ್ಲಿ ನಿಮಗೆ ಮೌಲ್ಯಾಂಕನ ರಾಜ್ಯ ಮಟ್ಟದ ಪರೀಕ್ಷೆ ನಡೀತೈತಿ. ಇವನ್ನೆಲ್ಲ ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.